ನರೇಂದ್ರ ಮೋದಿ ಅವರು ದೇಶನೇ ಕೊಚ್ಕೊಂಡೋಗಿ ದೇಶ ನಾಶ ಆಗೋಷ್ಟು ಈಗಾಗಲೇ ತುಂಬಿ ತುಳ್ಕೊಟ್ಟು ಸಾಲ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಸಾಲ ಇಡೀ ವಿಶ್ವದಲ್ಲೇ ಯಾರಾದ್ರೂ ದೊಡ್ಡ ನಂಬರ್ 1 ಸಾಲಗಾರ. ಎಲ್ಲ ವಿಶ್ವ ಬ್ಯಾಂಕ್ ಇಂದ ಹಿಡಿದು ರಾಜ್ಯದ ಸಂಪತ್ಗಳನ್ನ ಚೆನ್ನಾಗಿ ದುರ್ಬಳಕೆ ಮಾಡ್ಕೊಂಡಂತ ಸಾಲ ಮಾಡಿರತಕ್ಕಂತ ಯಾರು ಒಬ್ಬ ವ್ಯಕ್ತಿ ಇದ್ರೆ ನಮ್ಮ ಪ್ರಧಾನಿಯಾದಂತ ನರೇಂದ್ರ ಮೋದಿ. ಈ ನರೇಂದ್ರ ಮೋದಿಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನರೇಂದ್ರ ಮೋದಿ ಯಾವುದೇ ಬಡವರ ಪರವಾದಂತ ಯೋಜನೆಗಳನ್ನ ಯಾವ್ದು ಹಮ್ಮಿಕೊಂಡಿಲ್ಲ. ಬಡವರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇಲ್ಲ, ಬರೀ ವ್ಯವಹಾರಸ್ಥರು. ಈ ನೀರವ್ ಮೋದಿ, ಲಲಿತ್ ಮೋದಿ ಅಂತ ಕಿಡಿಗೇಡಿಗಳು ಸಾವಿರಾರು ಕೋಟಿ ದೋಚ್ಕೊಂಡು ಹೋಗಿದ್ರೆ ಅವ್ರಿಗೆ ರಕ್ಷಣೆ ಕೊಡುವಂತ ಕಿಡಿಗೇಡಿ ನರೇಂದ್ರ ಮೋದಿ. ನರೇಂದ್ರ ಮೋದಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನರೇಂದ್ರ ಮೋದಿ ಭ್ರಷ್ಟಾಚಾರದ ಕ್ಯಾಪ್ಟನ್ ಇದ್ದಂಗೆ. ಭ್ರಷ್ಟಾಚಾರ ಯಾರ್ಯಾರು ಮಾಡ್ತಾರೆ ಅವ್ರೆಲ್ಲರಿಗೂ ಕ್ಯಾಪ್ಟನ್ ಇದ್ದಂಗೆ. ಈಗ ಕರ್ನಾಟಕ ರಾಜ್ಯದಿಂದ ವಿಜಯ್ ಮಲ್ಯ ಓಡೋದ್ರು, ಅವ್ರ ಲಂಡನ್ ಅಲ್ಲಿ ಕೂರಿಸಿ ಪೋಷಣೆ ಮಾಡ್ತಾ ಇರೋದು ಯಾರೋ ಇದೇ ನರೇಂದ್ರ ಮೋದಿ. ಅದೇ ತರ ಲಲಿತ್ ಮೋದಿ, ನೀರವ್ ಮೋದಿ ಇವರೆಲ್ಲರೂ ಭಾರತದ ಸಂಪತ್ತು. ಈಗ ಒಬ್ಬ ಸಾಮಾನ್ಯ ನಾಗರಿಕ ಏನಾದ್ರೂ ಒಂದು ಸಣ್ಣದಾಗಿ ಬ್ಯಾಂಕ್ ಅಲ್ಲಿ ಏನಾದ್ರು ಸಾಲ ತಗೋಬೇಕು ಅಂದ್ರೆ ಅವ್ರು ಹುಟ್ಟಿರೋ ಕೊಲೆಸ್ಟ್ರಾಲ್, ಅವ್ರು ಕೊಡೋ ಹಿಂಸೆ, ಇದನ್ನೆಲ್ಲ ಸಹಿಸಕ್ಕಾಗದೆ ಬ್ಯಾಂಕ್ ಮುಂದಕ್ಕೆ ಸಾರ್ವಜನಿಕರು ಹೋಗಕ್ಕಾಗಲ್ಲ. ಅದೇ ಇಂಥ ವಿವಿಐಪಿಗಳಿಗೆ ಈಗ ಇರತಕ್ಕಂತ ಈ ನಮ್ಮ ರಿಲಯನ್ಸ್ ಕಂಪನಿಯವರಾಗಿರ್ಬೋದು, ಅದಾನಿ, ಅಂಬಾನಿ ಇವ್ರಿಗೆಲ್ಲ ಸಾವಿರಾರು ಕೋಟಿ ಸಾಲಗಳು ಕೊಡ್ತಾರೆ. ನಾಳೆ ಏನಾದ್ರೂ ದೇಶದ ಆರ್ಥಿಕ ವ್ಯವಸ್ಥೆ ಏನಾದ್ರೂ ಏರುಪೇರಾದ್ರೆ, ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ನರೇಂದ್ರ ಮೋದಿ. ಇಂಥ ವಿವಿಪಿಗಳಿಗೆಲ್ಲ ಬಹಳ ಸಾಲ ಕೊಟ್ಟು ಒಬ್ಬೊಬ್ರಿಗೆನೆ ಸಾವಿರಾರು ಕೋಟಿ, ಲಕ್ಷ ಕೋಟಿಗಳನ್ನ ಸಾಲಗಳು ಕೊಟ್ಟು ಅವ್ರನ್ನ ಪೋಷಣೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ಇಂಥ ನರೇಂದ್ರ ಮೋದಿಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಸಾಲ ಮಾಡಿದ್ದಾರೆ ಅಂತ ನಮ್ಮ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೇಳ್ತಾರೆ. ಆದ್ರೆ ಅಲ್ಲಿ ನಿಜವಾದಂತ ವಿಚಾರ ಏನಂದ್ರೆ ಅವರು ನೀಡಿರತಕ್ಕಂತ ಗ್ಯಾರಂಟಿ ಯೋಜನೆಗಳು. ಈ ಗ್ಯಾರಂಟಿ ಯೋಜನೆ ಯಾರಿಗ ಹೋಗ್ತಾ ಇದೆ? ನೇರವಾಗಿ ಫಲಾನುಭವಿಗಳಿಗೆ ಹೋಗ್ತಾ ಇದೆ. ಇಲ್ಲಿ ಯಾರು ಲಲಿತ್ ಮೋದಿ, ನೀರವ್ ಮೋದಿ, ಅಂಬಾನಿ, ಅದಾನಿ ಇವ್ರು ಯಾರು ಇಲ್ಲ. ಆದ್ರಿಂದ ಇಂಥ ಜನಪರ ಕಾಳಜಿ ಇಟ್ಕೊಂಡು ಜನರಿಗೆ ನೇರವಾಗಿ ಫಲಾನುಭವಿಗಳು, ಈಗ ಸಾರಿಗೆ ಉಚಿತವಾಗಿದೆ, ಯಾರಿಗ ಹೋಗ್ತಾ ಇದೆ? ನೇರವಾಗಿ ಸಾರ್ವಜನಿಕರು ಉಪಯೋಗಿಸ್ತಾ ಇದ್ದಾರೆ. ಉಚಿತವಾಗಿ ಅಕ್ಕಿ, ಅದನ್ನ ಯಾರು ಉಪಯೋಗಿಸ್ತಾ ಇದ್ದಾರೆ? ನೇರವಾಗಿ ಸಾರ್ವಜನಿಕರು ಉಪಯೋಗಿಸ್ತಾ ಇದ್ದಾರೆ. ವಿದ್ಯಾಸಿರಿ ಇದನ್ನ ಯಾರು ಉಪಯೋಗಿಸ್ತಾ ಇದ್ದಾರೆ? ನೇರವಾಗಿ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಅದೇ ರೀತಿ ಹಲವು ಯೋಜನೆಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೇರವಾಗಿ ಫಲಾನುಭವಿಗಳಿಗೆ ರೀಚ್ ಆಗೋ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನ ನೋಡಿ ಹೊಟ್ಟೆ ಉರಿತಾ ಇರೋ ಕಾರಣ ಆರ್ ಅಶೋಕ್ ಅವರು ಇಲ್ಲ ಸಲ್ಲದ ಸುಳ್ಳು ಆರೋಪ. ಆಮೇಲೆ ಗುತ್ತಿಗೆದಾರರು ಕಳೆದ ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಚಾಂಪಿಯನ್, 40% ಚಾಂಪಿಯನ್. 40 ಇನ್ನೂ ಲೆಕ್ಕ ಹಾಕಿದ್ದಂದ್ರೆ ಇನ್ನೂ ಹೆಚ್ಚಿಗೆ ಇತ್ತು. 40% ಗಿಂತ ಇನ್ನೂ ಹೆಚ್ಚಿಗೆ ಇತ್ತು. 50% ಗಿಂತ ಇನ್ನೂ ಹೆಚ್ಚಿಗೆ ಇತ್ತು. ಅಂತ ಒಬ್ರು ನಮ್ಮ ಸರ್ಕಾರದ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತ ಮಾರಲ್ಸ್ ಇಲ್ಲ. ಅಂತ ಬೊಮ್ಮಾಯಿಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆರ್ ಅಶೋಕ್ ಇಂದನೂ ಸಹ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಇವರೆಲ್ಲರೂ ಸೇರ್ಕೊಂಡು ದೇಶನ ಹಾಳು ಮಾಡದೇ ಇದ್ರೆ ಸಾಕು ಅಂತ ಹೇಳಿ ಭಗವಂತರಲ್ಲಿ ಪ್ರಾರ್ಥಿಸ್ತೀನಿ.